ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ನಾನು ಸಲ್ಲಿಸುವನಾಗಿರುತ್ತೇನೆ. ಈಗಾಗಲೇ ಈ ಒಂದು ಮಾಧ್ಯಮವು ಚಾಮರಾಜನಗರ ಪ್ರಾಂತ್ಯ, ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರಾಂತ್ಯ ಹಾಗೂ ವಿಶೇಷವಾಗಿ ಮೈಸೂರು, ಬೆಂಗಳೂರು ಮತ್ತು ಶಿವಮೊಗ್ಗ ಪ್ರಾಂತ್ಯಗಳಲ್ಲಿ ಮತ್ತು ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಕೆಲವರು ಕಾರ್ಯಕ್ರಮವನ್ನು ನೋಡಿ ನಮಗೆ ದೂರವಾಣಿಯ ಕರೆಗಳ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಪ್ರಿಯರೇ, ಈ ಕಾರ್ಯಕ್ರಮವು ನಿಮ್ಮ ಸ್ಥಳೀಯ ಕೇಬಲ್ ನೆಟ್ವರ್ಕ್ ಮುಖಾಂತರವಾಗಿ, ನಿಮ್ಮ ಸ್ಥಳೀಯ ಕೇಬಲ್ ನೆಟ್ವರ್ಕ್ ಆ ಒಂದು ವ್ಯಕ್ತಿಗಳ ಮೂಲಕವಾಗಿ ತಾವು ಪರಿಚಯವಿರುವುದಾದರೆ, ಅದನ್ನು ಒಂದು ವೇಳೆ ನೀವು ಹೇಳುವುದಾದರೆ ಆ ನಂಬರಿನ ಮೂಲಕವಾಗಿ ನಿಮಗೂ ಕೂಡ ಆ ಮಾಧ್ಯಮವನ್ನು ನೋಡಲು ಬಹಳ ಒಳ್ಳೆಯದಾಗ್ತದೆ ಪ್ರಿಯರೇ. ಆದುದರಿಂದ ಈ ಒಂದು ದಿನದಲ್ಲಿ ಈ ಒಂದು ಮಾಧ್ಯಮದ ಮೂಲಕವಾಗಿ ವಾಕ್ಯದ ಸಂದೇಶವನ್ನು ಕೇಳಲು ಬಹಳ ಇಚ್ಛೆಯಿಂದ ಕುಳಿತಿರುವಂಥ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಒಂದು ಕೃಪೆ ನೆಲೆಯಾಗಿರಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಹಾಗಾದರೆ ಬನ್ನಿ, ನಾವು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಸಂದೇಶವನ್ನು ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ಸ್ವಾಮಿ, ಈ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರು ಶಾರೀರಿಕ ರೀತಿಯಲ್ಲಿಯೂ, ಆಧ್ಯಾತ್ಮಿಕ ರೀತಿಯಲ್ಲಿಯೂ, ಆತ್ಮಿಕ ರೀತಿಯಲ್ಲೂ ಬಲ ಹೊಂದಿ ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕೆ ಆಗುವಂಥ ಕೃಪೆಯನ್ನು ದಯಪಾಲಿಸ್ಕೊಡು ಸ್ವಾಮಿ. ಪ್ರತಿಯೊಂದು ವಾಕ್ಯಗಳು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ಟಿ ಅವರಿಗೆ ಬೇಕಾದಂಥ ನಿನ್ನ ಕೃಪವರಗಳನ್ನು, ನಿನ್ನ ರಕ್ಷಣೆಯನ್ನು ಹೇರಳವಾಗಿ ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ಒಂದು ದಿನದಲ್ಲಿ ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗ, ನಾವು ಆರೋಗ್ಯವಂತರಾಗಿರಬೇಕಾದರೆ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ವಿಶ್ರಾಂತಿ, ನಿದ್ರೆ. ಎಷ್ಟೋ ಜನ ಇವತ್ತಿನ ದಿನದಲ್ಲಿ ನಮ್ಮ ಯವನಸ್ಥೆಯರು ಮಾತ್ರವಲ್ಲ, ಕೆಲವು ಕುಟುಂಬ ಸದಸ್ಯರು ಕೂಡ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ನಮ್ಮ ಸಹೋದರ ಸಹೋದರಿಯರು ಕೂಡ ವಿಶ್ರಾಂತಿ ಇಲ್ಲದೆ ಎಷ್ಟೋ ಜನ ಗಡಿಬಿಡಿಯ ಜೀವಿತಕ್ಕೆ ಒಳಗಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲೇ ಆತನು 6 ದಿನಗಳಲ್ಲಿ ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ದೇವರಿಗೆ ವಿಶ್ರಾಂತಿ ಅನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಸ್ರೇಲ್ ಜನಾಂಗವು ಕೂಡ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಅವರು ಪ್ರಯಾಣವನ್ನು ಮಾಡುವಾಗ ದೇವರು ಪ್ರತಿ ಸಬ್ಬತ್ತಿನ ದಿನದಲ್ಲಿಯೂ ಕೂಡ ಅವರಿಗೆ ವಿಶ್ರಾಂತಿಯನ್ನು ಕೊಡುವುದರ ಮೂಲಕವಾಗಿ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಡುತ್ತಾ ಇದ್ದ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಇವತ್ತಿನ ದಿನದಲ್ಲಿ ಯಾರು ಹೆಚ್ಚಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಕೆಲಸವನ್ನು ಅವರು ಮಾಡುತ್ತಾ ಇರುತ್ತಾರೋ ಪ್ರಿಯರೇ, ಅವರು ಅನೇಕ ಒತ್ತಡಗಳಿಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ಮಾನಸಿಕವಾದಂಥ ಒತ್ತಡಕ್ಕೆ ಅವರು ಒಳಗಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಈ ಲೋಕದಲ್ಲಿ ಜೀವಿಸುವಂಥ ಯಾವುದೇ ಪ್ರಾಣಿಯಾಗಲಿ ಅಥವಾ ಮನುಷ್ಯರಾದ ನಾವಾಗಲಿ ನಮಗೆ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ನೋಡಿ, ಸಂಜೆ ಆಗುತ್ತಲೇ ಎಲ್ಲ ಪಕ್ಷಿಗಳು ವಿಶ್ರಾಂತಿಗೋಸ್ಕರವಾಗಿ ತಾವು ಕಟ್ಟಲ್ಪಟ್ಟಂಥ ಮರಗಿಡಗಳ ಮೇಲೆ ಇರುವಂಥ ಗೂಡಿಗೆ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತದೆ. ಕೆಲವು ಪ್ರಾಣಿಗಳು ಗುಹೆಗಳಿಗೆ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತವೆ. ಕೆಲವು ಪ್ರಾಣಿಗಳು ಆ ಒಂದು ದಟ್ಟವಾದಂಥ ಕಾಡಿನಲ್ಲಿ ಅವುಗಳು ಸಿದ್ಧ ಮಾಡಿಕೊಂಡಿರುವಂಥ ಸ್ಥಳಗಳಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ಮನುಷ್ಯನು ಕೂಡ ಈ ಲೋಕದಲ್ಲಿ ಒಳ್ಳೆಯ ಸುಂದರವಾದಂಥ ಮನೆಯನ್ನು ಕಟ್ಟಿಕೊಂಡು, ಒಳ್ಳೆಯ AC ಇಟ್ಟುಕೊಂಡು, ಒಳ್ಳೆಯ ಬೆಡ್ಡನ್ನು ಇಟ್ಟುಕೊಂಡು ಆತನು ನಿದ್ರೆ ಮಾಡುವುದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾನೆ. ಆದರೆ ಅವನು ಸರಿಯಾಗಿ ವಿಶ್ರಾಂತಿಗೆ ಹೋಗೋದೇ ಇಲ್ಲ ಪ್ರಿಯರೇ. ಕಾರಣ ಮಾನಸಿಕ ಒತ್ತಡಕ್ಕೆ ಒಳಗಾಗಿರುವಂಥದ್ದು, ಕೆಲವು ಗಡಿಬಿಡಿಯ ಜೀವಿತಕ್ಕೆ ಒಳಗಾಗಿರುವಂಥದ್ದನ್ನು ನಾವು ಈ ಲೌಕಿಕ ಜೀವನದಲ್ಲಿ ನೋಡುತ್ತೇವೆ ಪ್ರಿಯರೇ.
ಆದುದರಿಂದ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ಮನುಷ್ಯನಿಗೆ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಇದಕ್ಕೆ ಆಧಾರಿತವಾಗಿರುವಂಥ ವಾಕ್ಯ ಮಾರ್ಕನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ ನಾವು 31ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಇತ್ತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣುವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಎಲ್ಲ ಅಪೊಸ್ತಲರು ಕೂಡ ತಮ್ಮ ಸ್ವಾರ್ಥೆಯನ್ನು ಮಾಡಿ ಅವರು ಮಾಡಿರುವಂಥ ಅದ್ಭುತ ಕಾರ್ಯಗಳಾಗಿರಬಹುದು, ಸ್ವಾರ್ಥ ಸೇವೆಗೆ ಹಳ್ಳಿಗಳಿಗೆ ಹೋಗಿರಬಹುದು, ಅವರು ಎಲ್ಲರೂ ಒಟ್ಟಾಗಿ ಬಂದು ಕರ್ತನಾದ ಯೇಸು ಕ್ರಿಸ್ತನಿಗೆ ಅವರು ವರದಿಯನ್ನು ನೀಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹೋಗಿ ಇನ್ನೂ ನೀವು ಸ್ವಲ್ಪ ಕೆಲಸ ಮಾಡಿ ಎಂಬುದಾಗಿ ಹೇಳಿಲ್ಲ ಪ್ರಿಯರೇ. ಆ ಸಮಯವು ಮುಗಿದ ಬಳಿಕ ಕ್ರಿಸ್ತನು ಶಿಷ್ಯರಿಗೆ ಹೇಳುವಂಥ ಮಾತು, ನೀವು ಅಡವಿಗೆ ಹೋಗಿ ನೀವು ವಿಂಗಡವಾಗಿ ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಅಲ್ಲಿ ಕ್ರಿಸ್ತನಿಗೂ ಕೂಡ ಗೊತ್ತಿತ್ತು ಪ್ರಿಯರೇ, ಮನುಷ್ಯನಿಗೆ ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗಿದೆ ಎಂಬುದಾಗಿ ಕ್ರಿಸ್ತನಿಗೂ ಕೂಡ ಗೊತ್ತಿತ್ತು. ಆದುದರಿಂದ ಅಪೊಸ್ತಲರಿಗೆ ಶಿಷ್ಯರಿಗೆ ಹೇಳುವಂಥ ಮಾತು, ಶಿಷ್ಯರೇ ನೀವು ಸ್ವಲ್ಪ ಹೊತ್ತು ದಣಿವಾರಿಸಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಶಿಷ್ಯರಿಗೆ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ನೀವು ಕೂಡ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕಾಗಿದೆ, ಸರಿಯಾದಂಥ ಸಮಯಕ್ಕೆ ನಿದ್ರೆಗೆ ಹೋಗಬೇಕಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆ ವಿಶ್ರಾಂತಿಯನ್ನು ಪಡೆದುಕೊಂಡಾಗ ಮನಸ್ಸು ಯಾವಾಗಲೂ ತೃಪ್ತಿಯಾಗಿರುತ್ತೆ ಪ್ರಿಯರೇ. ಮನಸ್ಸಿನಲ್ಲಿ ಯಾವುದೇ ಒತ್ತಡಗಳು ಬರೋದಿಲ್ಲ ಪ್ರಿಯರೇ. ಮನಸ್ಸಿನಲ್ಲಿ ಯಾವ ಭಾವೋದ್ವೇಗಕ್ಕೆ ನೀವು ಒಳಗಾಗಲು ಸಾಧ್ಯವಿಲ್ಲ ಪ್ರಿಯರೇ. ಯಾವಾಗ ನಾವು ನಿದ್ರೆಯನ್ನು ಕಡಿಮೆ ಮಾಡ್ತೇವೆ ಆವಾಗ ನಮಗೆ ಅನೇಕ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದನ್ನು ನಾವು ಈ ಲೋಕದ ಜೀವನದಲ್ಲಿ ನೋಡುತ್ತೇವೆ. ಹಾಗೂ ವಿಜ್ಞಾನವು ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಇದಕ್ಕೆ ಒಂದು ಉದಾಹರಣೆಯನ್ನು ನೋಡುವಾಗ ಅಮೇರಿಕ ದೇಶದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಸೆವೆಂತ್-ಡೇ ಅಡ್ವೆಂಟಿಸ್ಟ್ ಸಭೆಯ ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ, ಲೊಮೋಲಿಂಡಾ ಅನ್ನುವಂಥ ವಿದ್ಯಾರ್ಥಿನಿ, ಆತನು ವೈದ್ಯಕೀಯ ತರಬೇತಿಯನ್ನು ಮಾಡುವಾಗ ನಾನು ಚೆನ್ನಾಗಿ ಓದಬೇಕು, ಪಾಸ್ ಆಗಬೇಕು, ನನ್ನ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಬೇಕು ಎಂಬುದಾಗಿ ಆತನು ಏನು ಮಾಡ್ತಾನೆ ಅಂತಂದರೆ, ಬೆಳಗಿನಿಂದ 4 ಗಂಟೆಯಿಂದ ರಾತ್ರಿ 11 ಗಂಟೆಗಳ ಕಾಲ ಆತನು ಓದ್ತಾನೆ ಪ್ರಿಯರೇ. ನೋಡಿ, ಬೆಳಗಿನ ಮುಂಜಾನೆ 4 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಆತನು ಓದುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಆತನ ಫಲಿತಾಂಶ ಏನಾಯಿತು? ಅವನಿಗೆ ಸರಿಯಾದಂಥ ವಿಶ್ರಾಂತಿ ಸಿಗಲಿಲ್ಲ ಪ್ರಿಯರೇ. ಆ ವಿದ್ಯಾರ್ಥಿ ಜೀವಿತದಲ್ಲಿ ಆ ವೈದ್ಯಕೀಯ ಉನ್ನತವಾದಂಥ ಪರೀಕ್ಷೆಯಲ್ಲಿ ಆತನು ಅನುತ್ತೀರ್ಣನಾಗುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆಗ ಬಂದು ಆತನು ತನ್ನ ಶಿಕ್ಷಕರ ಬಳಿಯಲ್ಲಿ ಕೇಳುವಾಗ ಅವರು ಹೇಳಿದಂಥ ಮಾತು, ನೀನು ಚೆನ್ನಾಗಿ ಪಾಠವನ್ನು ಓದಿರಬಹುದು, ಆದರೆ ನಿನ್ನಲ್ಲಿ ಮಾನಸಿಕ ಖಿನ್ನತೆ, ಗಡಿಬಿಡಿಯಿಂದ ನೀನು ಯಾವುದೇ ಉತ್ತರವನ್ನು ಸರಿಯಾಗಿ ನೀನು ಬರೆದಿಲ್ಲ, ಆದುದರಿಂದ ನೀನು ಅನುತ್ತೀರ್ಣನಾಗಿದೆ ಎಂಬುದಾಗಿ ಅಲ್ಲಿ ಶಿಕ್ಷಕರು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಉದಾಹರಣೆ ಮೂಲಕವಾಗಿ ನೀವು ಏನನ್ನು ಕಲಿಯಬಹುದು ಎಂಬುದಾಗಿ ನೋಡುವಾಗ, ನಾವು ಏನನ್ನೋ ಸಾಧನೆ ಮಾಡುವುದಕ್ಕೆ ಹೋಗುವುದಕ್ಕೆ ನಮ್ಮ ವಿಶ್ರಾಂತಿಯನ್ನು ನಾವು ಹಾಳು ಮಾಡ್ಕೊಳ್ತೇವೆ ಪ್ರಿಯರೇ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಪರೀಕ್ಷೆಯ ಸಮಯ ಹತ್ತಿರವಾಗಿದೆ. ದಯಮಾಡಿ ನೀವು ಓದುವಂಥ ಸಮಯದಲ್ಲಿ ಆ ಸಮಯವನ್ನು ನಿಗದಿ ಮಾಡಿಕೊಂಡು ನೀವು ಆ ಸಮಯದಲ್ಲಿ ಮಾತ್ರ ನೀವು ವಿದ್ಯಾಭ್ಯಾಸವನ್ನು ನೀವು ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿದ್ರೆ ಬರುವಂಥ ಸಮಯ, ನಾವು ಒಬ್ಬ ಮನುಷ್ಯನು ಆರೋಗ್ಯವಂತನಾಗಿರಬೇಕಾದರೆ ದಿನಕ್ಕೆ 8 ತಾಸು ಅವನು ಮಲಗಲೇಬೇಕು. ಆದುದರಿಂದ ನೀವು ರಾತ್ರಿ 9:30 ಗಂಟೆಗೆ ನೀವು ಮಲಗಿ ಬೆಳಗಿನ 6 ಗಂಟೆ ಅಥವಾ 5 ಗಂಟೆಗೆ ನೀವು ಎದ್ದು ಮತ್ತೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಓದುವುದರ ಮೂಲಕವಾಗಿ ಮುಂದುವರಿಸುವುದಾದರೆ ನೀವು ಒಳ್ಳೆಯ ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯ ಪ್ರಿಯರೇ. ಆದುದರಿಂದ ನಿದ್ರೆಯನ್ನು ತಡೆ ಹಿಡಿದು ಒಂದು ವೇಳೆ ನೀವು ವಿದ್ಯಾಭ್ಯಾಸವನ್ನು ನೀವು ಮಾಡುವುದಾದರೆ, ಓದುವುದಾದರೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಒತ್ತಡಗಳು ಬರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಕೂಡ ಇಲ್ಲಿ ಶಿಷ್ಯರಿಗೆ ವಿಶ್ರಾಂತಿಯ ಬಗ್ಗೆ ತಿಳಿಸಿಕೊಡುವಂಥದ್ದನ್ನು, ಸುವಾರ್ತೆಯನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮುಂದಿನ ದಿನದಲ್ಲಿ ನಾವು ನೋಡುವಾಗ ಸಮಯವಿಲ್ಲ. ನಮ್ಮ ಭಾರತ ದೇಶದಲ್ಲಿ
ರೋಗಿಗಳ ಮಧ್ಯದಲ್ಲಿ ಸೇವೆಯನ್ನು ಮಾಡಿದಂಥ ದಿವಂಗತರಾದಂಥ ಮದರ್ ತೆರೇಸರವರು ಒಂದು ಹೇಳಿಕೆಯನ್ನು ಕೊಡುತ್ತಾರೆ. ಇಂದು ಲೋಕವು ತಲೆಕೆಳಗಾಗಿದೆ, ಪ್ರೀತಿಯ ಆತ್ಮೀಯತೆ ಕಡಿಮೆಯಾಗಿದೆ. ನೋಡಿ, ಅವರು ಒಳ್ಳೆಯ ಸೇವೆಯನ್ನು ಮಾಡಿದಂಥ ಒಬ್ಬ ಸಹೋದರಿಯಾಗಿದ್ದಾರೆ ಅಂತ ಮದರ್ ತೆರೇಸರವರು ಸ್ಪಷ್ಟವಾಗಿ ಹೇಳುತ್ತಾರೆ. ಈಗಿನ ಲೋಕವು ತಲೆಕೆಳಗಾಗಿ, ಮನುಷ್ಯನು ಅನೇಕ ಒತ್ತಡಗಳಿಗೆ ಒಳಗಾಗಿ ತನ್ನ ಜೀವಿತದ ಮೇಲೆ ನಂಬಿಕೆ ಇಲ್ಲದೆ ಜೀವಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಎಂಬುದಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಮನುಷ್ಯನಿಗೆ ಇಲ್ಲಿ ಸಮಾಧಾನವು ಬಹಳ ಮುಖ್ಯವಾಗಿದೆ, ವಿಶ್ರಾಂತಿಯು ಕೂಡ ಬಹಳ ಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿ 6:9 ನಾವು ನೋಡುವಾಗ ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ. ಇಲ್ಲಿ ಸೊಲೊಮೋನನು ಸ್ಪಷ್ಟವಾಗಿ ಹೇಳುತ್ತಾನೆ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ ಮಾಡ್ತಾ ಇದೆಯಾ? ಇವತ್ತು ಎಷ್ಟೋ ಜನ ಸೋಮಾರಿಗಳು ಬರೀ ಊಟವನ್ನು ಮಾಡ್ತಾರೆ, ಯಾವಾಗಲೂ ನಿದ್ರೆಯನ್ನು ಮಾಡ್ತಾ ಇರ್ತಾರೆ. ಅತಿಯಾದಂಥ ನಿದ್ರೆ ಮಾಡುವುದು ಕೂಡ ಪ್ರಿಯರೇ ನಮ್ಮ ಅನಾರೋಗ್ಯಕ್ಕೆ ಬಹಳ ತೊಂದರೆಗಳಾಗ್ತದೆ, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತದೆ ಪ್ರಿಯರೇ. ಯಾವಾಗ ಅತಿಯಾದಂಥ ವಿಶ್ರಾಂತಿ ನಿದ್ರೆಗೆ ಮನುಷ್ಯ ಹೋಗ್ತಾನೆ, ಆತನ ಅಂಗಗಳು ಸರಿಯಾಗಿ ಕೆಲಸ ಮಾಡೋಲ್ಲ ಪ್ರಿಯರೇ. ಊಟ ಮಾಡದಂಥ ಸಮಯದಲ್ಲಿ ಆತನು ಊಟ ಮಾಡಿದ ತಕ್ಷಣ ಹೋಗಿ ಮಲಗಿದಾಗ ಅಜೀರ್ಣ ಕಾರ್ಯಗಳು ಉಂಟಾಗ್ತದೆ ಪ್ರಿಯರೇ. ಆದ್ದರಿಂದ ಒಂದು ವೇಳೆ ಎದೆಯುರಿ ಬರಬಹುದು ಪ್ರಿಯರೇ, ಅನೇಕ ನರದ ದೌರ್ಬಲ್ಯಗಳು ಬರಬಹುದು ಪ್ರಿಯರೇ, ಅನೇಕ ಮಾನಸಿಕ ಒತ್ತಡಗಳು ಆತನ ಜೀವಿತದಲ್ಲಿ ಬರಬಹುದು. ಆದ್ದರಿಂದ ಮಲಗುವ ಮುನ್ನ 2 ತಾಸು ಮೊದಲೇ ನಾವು ಊಟವನ್ನು ಮಾಡಬೇಕು ಎಂಬುದಾಗಿ ವಿಜ್ಞಾನವು ಕೂಡ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅದೇ ಜ್ಞಾನೋಕ್ತಿ 13ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಜ್ಞಾನೋಕ್ತಿ 13ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡುವಾಗ, ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ ಎಂಬುದಾಗಿ ನಾವು ನೋಡುತ್ತೇವೆ. ಯಾರು ಸೋಮಾರಿಯಾಗಿ ಜೀವಿಸುತ್ತಾರೋ ಅವರ ಆಶೆಯು ವ್ಯರ್ಥ. ಅವರು ಎಷ್ಟೇ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡರೂ ಕೂಡ ಅದೆಲ್ಲ ವ್ಯರ್ಥ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟ ಹೇಳ್ತೇವೆ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ. ಯಾರು ಆ ಸಮಯದಲ್ಲಿ ಚೆನ್ನಾಗಿ ದುಡಿಯುತ್ತಾರೋ ಅವರ ದೇಹಕ್ಕೆ ಪುಷ್ಟಿ, ಶಕ್ತಿ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಸಂದೇಶದ ಮೂಲಕವಾಗಿ ನೀವು ಕೂಡ ಸರಿಯಾದಂಥ ಪ್ರಮಾಣದಲ್ಲಿ ನೀವು ನಿದ್ರೆಯನ್ನು ಮಾಡಿ ನಿಮ್ಮ ಜೀವಿತವನ್ನು ನೀವು ಕಾಪಾಡಿಕೊಳ್ಳಬೇಕೆಂಬುದಾಗಿ ಈ ವಾಕ್ಯವು ನಿಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಯಾಕೆಂದರೆ ವಿಶ್ರಾಂತಿಯು ಅಗತ್ಯ ಎಂಬುದಾಗಿ ನಾವು ನೋಡುತ್ತೇವೆ. 2 ಥೆಸಲೋನಿಕ 3:10 ಒಂದು ವಾಕ್ಯವನ್ನು ನೋಡುತ್ತೇವೆ. ಪೌಲನು ಥೆಸಲೋನಿಕದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯ ಸ್ಪಷ್ಟ ಹೇಳುತ್ತದೆ, ಕೆಲಸ ಮಾಡಲೊಲ್ಲದವನ್ನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದನಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನವನ್ನು ಕೇಳಿದ್ದೇನೆ. ಇಲ್ಲಿ ಭಕ್ತನಾದಂಥ ಪೌಲನು ಥೆಸಲೋನಿಕ ಸಭೆಗೆ ಬರೆಯುವಂಥದ್ದು, ಪ್ರತಿಯೊಬ್ಬನು ಕೆಲಸವನ್ನು ಮಾಡಿಯೇ ಊಟವನ್ನು ಮಾಡಬೇಕು. ಅಂದರೆ ಅರ್ಥ ಪ್ರಿಯರೇ, ಸೋಮಾರಿಗಳಾಗಿರಬಾರದು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸೇರಿ ಜೀವನವನ್ನು ಮಾಡ್ತಾ ಇರ್ತಾರೆ, ಆದರೆ ಕೆಲಸಕ್ಕೆ ಹೋಗಲ್ಲ. ಇಲ್ಲ ಹೆಂಡತಿ ದುಡಿಯಬೇಕು, ಇಲ್ಲ ಗಂಡ ದುಡಿಯಬೇಕು. ಪ್ರಿಯರೇ, ಇಬ್ಬರು ಕೂಡ ದುಡಿಯಬೇಕಾಗಿದೆ. ಒಂದು ವೇಳೆ ಗಂಡ ದುಡಿದ್ರೆ ಹೆಂಡತಿ ಮನೆಯಲ್ಲಿ ತನ್ನ ಮನೆ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಹೆಂಡತಿ ದುಡಿಮೆಗೆ ಹೋದರೆ ಎಷ್ಟೋ ಗಂಡಂದಿರು ಮನೆಯಲ್ಲಿ ಹೆಂಡತಿಯ ಸಂಬಳದಿಂದ ಜೀವನ ಮಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಸಾಮಾಜಿಕ ಜೀವನದಲ್ಲಿ. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಿಮ್ಮ ಜೀವಿತದಲ್ಲಿ ಭಕ್ತನಾದಂಥ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಲಸ ಮಾಡಿ ಊಟವನ್ನು ಮಾಡಬೇಕು. ಒಂದು ವೇಳೆ ನೀವು ಏನು ಮಾಡ್ತಾ ಇದ್ದೀರಂದರೆ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಕೈ ಹಾಕಿ ನೀವು ಅನೇಕ ಪಾಪಮಯವಾದ ಜೀವಿತಕ್ಕೆ ಹೋಗ್ತಾ ಇದ್ದೀರಾ. ತಾವು ಕೆಲಸ ಮಾಡಲ್ಲ, ಕೆಲಸ ಮಾಡೋರನ್ನು ಕೂಡ ಬಿಡೋಲ್ಲ ಪ್ರಿಯರೇ. ಕೆಲವರು ಏನು ಮಾಡ್ತಾರೆ, ಬೇರೆಯವರ ಕೆಲಸದ ವಿಷಯದಲ್ಲಿ ಕೈಯನ್ನು ಹಾಕಿ ಬೇಡದ ವಿಷಯದಲ್ಲಿ ಅವರು ತಕರಾರುಗಳನ್ನು ಮಾಡುವಂಥದ್ದನ್ನು ಇವತ್ತಿನ ಸ್ಥಿತಿಗತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಲಸವನ್ನು ಮಾಡಲೇಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಸಂಗಿ 3ನೇ ಅಧ್ಯಾಯ 1ರಿಂದ 8 ವಚನಗಳ ತನಕ ಓದುವಾಗ ಭಕ್ತನಾದಂಥ ಪ್ರಸಂಗಿ ಸ್ಪಷ್ಟವಾಗಿ ಹೇಳುತ್ತಾನೆ, ಪ್ರತಿಯೊಂದು ಕಾರ್ಯಕ್ಕೆ ಸಮಯವು ವ್ಯಕ್ತವಾಗಿದೆ.
ಪ್ರತಿಯೊಂದು ಕಾಲಕ್ಕೆ ಕಾಲವು ಕ್ಲುಪ್ತವಾಗಿದೆ. ಅದು ಅಳುವ ಸಮಯವಾಗಿರಬಹುದು. ನಾವು ಅದನ್ನು ಓದಿದ್ರೆ ಅಲ್ಲಿ ಸಮಯ ಯಾವ ರೀತಿಯಲ್ಲಿ ನಿಗದಿಯಾಗಿದೆ ಎಂಬುದಾಗಿ ಆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯಾವ ಸಮಯದಲ್ಲಿ ನಾವು ಕೆಲಸ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಬಿತ್ತಬೇಕು, ಯಾವ ಸಮಯದಲ್ಲಿ ಕೊಯ್ಯಬೇಕು, ಯಾವ ಸಮಯದಲ್ಲಿ ನಾವು ಮಲಗಬೇಕು ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ಸತ್ಯವೇದದಲ್ಲಿ ಮನುಷ್ಯನಿಗೆ ಸಮಯವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಕರ್ತನ ಮಕ್ಕಳಾಗಿರುವ ನಾವು ಸಮಯವನ್ನು ವ್ಯರ್ಥ ಮಾಡಿ ಸೋಮಾರಿಗಳ ಹಾಗೆ ನಾವು ನಿದ್ರೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಸೋಮಾರಿಯು ಯಾವುದೇ ಒಂದು ವಿಧದಲ್ಲಿ ಕೂಡ ತನ್ನ ದೇಹವನ್ನು ಹಾಳು ಮಾಡ್ಕೊಳ್ತಾನೆ ಪ್ರಿಯರೇ. ಆ ಸೋಮಾರಿತನವನ್ನು ನಾವು ಬಿಡಬೇಕಾಗಿದೆ. ಸೋಮಾರಿಯೇ ಹೋಗಿ ಇರುವೆ ಹತ್ರ ಬುದ್ಧಿಯನ್ನು ಕಲಿ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ನಾವು ಆ ಒಂದು ಸಣ್ಣ ಇರುವೆಗೆ ಸೋಮಾರಿಗಳನ್ನು ಹೋಲಿಸಿರುವಾಗ ನಮ್ಮಲ್ಲಿ ಸೋಮಾರಿತನ ಇದ್ದರೆ ನಮ್ಮ ದೇಹವೆಲ್ಲ ಕ್ಷೀಣ ಸ್ಥಿತಿಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ಹೋಗುವುದಾದರೆ ದೇವರ ಸಮ್ಮುಖದಲ್ಲಿ ವಿಶ್ರಾಂತಿ. ಮತ್ತಾಯ 11:28 ನೋಡುತ್ತೇವೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ದಯಪಾಲಿಸಿಕೊಡುತ್ತೇನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಕಷ್ಟವನ್ನು ಹೊತ್ತುಕೊಂಡು ನನ್ನ ಬಳಿಗೆ ಬರುವಂಥ ಓ ನನ್ನ ಜನರೇ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನೋಡಿ, ಇಲ್ಲಿ ಶಿಷ್ಯರಿಗೆ ಯೇಸು ಸ್ವಾಮಿ ವಿಶ್ರಾಂತಿಯನ್ನು ಕೊಟ್ಟ. ಹೋಗಿ ದಣಿವಾರಿಸಿಕೊಳ್ಳಿರಿ ಎಂಬುದಾಗಿ ಅವರಿಗೆ ಒಂದು ರೆಸ್ಟನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಇವತ್ತು ನಮ್ಮ ಭಾರತ ದೇಶದ ಒಂದು ಹಕ್ಕುಗಳಲ್ಲಿ ಕೂಡ, ಸಂವಿಧಾನದ ಹಕ್ಕುಗಳಲ್ಲಿ ಮನುಷ್ಯನು ಇಷ್ಟು ಗಂಟೆಗಳ ಕಾಲ ಮಾತ್ರ ದುಡಿಯಬೇಕು ಅನ್ನುವಂಥ ಒಂದು ನಿಬಂಧನೆ ಇದೆ ಪ್ರಿಯರೇ. ಅದು ಸತ್ಯವೇದದಲ್ಲಿ ಕೂಡ ಇತ್ತು ಎಂಬುದಾಗಿ ನೋಡುತ್ತೇವೆ. ಅದನ್ನು ನಾವು ಪ್ರಸಂಗಿಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಆದುದರಿಂದ ಯಾವ ವ್ಯಕ್ತಿಯನ್ನು ಕೂಡ 24 ಗಂಟೆಗಳ ಕಾಲ ದುಡಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬ ದುಡಿಮೆಗಾರನಿಗೆ ಅದಕ್ಕೆ ಆದಂಥ ಸಮಯವು ಅಲ್ಲಿ ನಿಗದಿಯಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬರಬೇಕು. ದೇವರ ಮುಖ್ಯ ಉದ್ದೇಶ ನೀವೆಲ್ಲರೂ ನನ್ನ ಬಳಿಗೆ ಬರಬೇಕು, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಹಬಕ್ಕೂಕ 2:4 ನೋಡುತ್ತೇವೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ನಾವು ನೀತಿವಂತರಾಗಿ ಜೀವಿಸುವಾಗ ಆ ನಂಬಿಕೆಯನ್ನು ನಾವು ಇಟ್ಕೊಳ್ಬೇಕು. ವಿಶ್ರಾಂತಿಯ ಶ್ರೇಷ್ಠತೆಯ ಬಗ್ಗೆ ನಾವು ತಿಳ್ಕೊಳ್ಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಗಲಾತ್ಯ 3:11 ನೋಡುತ್ತೇವೆ, ನಿಮ್ಮಲ್ಲಿರುವಂಥ ಕರ್ಮ ಮಾರ್ಗಗಳನ್ನು ನೀವು ಬಿಟ್ಟು ಬಿಡಬೇಕು. ನಮ್ಮಲ್ಲಿರುವಂಥ ಕರ್ಮ ಮಾರ್ಗಗಳನ್ನು ನಾವು ಬಿಟ್ಟು ಬಿಡಬೇಕಾಗಿದೆ ಪ್ರಿಯರೇ. ಅದನ್ನು ನಾವು ಓದೋಣ. ಗಲಾತ್ಯ 3:11 ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಅಲ್ಲಿ ಹೇಳುವಂಥದ್ದಾಗಿದೆ ಪ್ರಿಯರೇ. ಗಲಾತ್ಯ 3:11 ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ. ನಮ್ಮಲ್ಲಿರುವಂಥ ಕರ್ಮ ಮಾರ್ಗಗಳು, ಒಂದು ವೇಳೆ ಯಾವುದೋ ಪಾಪಗಳು ನಮ್ಮ ಮನಸ್ಸಿನಲ್ಲಿ ಇರುವುದಾದರೆ ಅದನ್ನೆಲ್ಲ ನಾವು ಬಿಟ್ಟು ಬಿಡಬೇಕಾಗಿದೆ ಪ್ರಿಯರೇ. ಅಂದರೆ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ನಾವು ಒಂದು ವೇಳೆ ವಿಶ್ರಾಂತಿಗೆ ಹೋಗುವುದಾದರೆ ನಾವು ಒಳ್ಳೆಯ ನಿದ್ರೆಯನ್ನು ಮಾಡೋದಕ್ಕೆ ಸಾಧ್ಯ. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ದ್ವೇಷವನ್ನು ಇಟ್ಟುಕೊಂಡು ನಾವು ನಿದ್ರೆಗೆ ಹೋದರೆ ನಮ್ಮ ಮನಸ್ಸಿನಲ್ಲಿ ರಾತ್ರಿಯೆಲ್ಲ ದ್ವೇಷದ ಒಂದು ಕನಸೇ ನಮಗೆ ಬೀಳ್ತಾ ಇರ್ತದೆ ಪ್ರಿಯರೇ. ಆದುದರಿಂದ ಈ ಲೌಕಿಕ ಜೀವನದಲ್ಲಿ ಜೀವಿಸುವಂಥ ನೀವು ಆ ಒಂದು ನಿದ್ರೆಗೆ ಹೋಗುವ ಮುನ್ನ ನಮ್ಮ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಸತ್ಯವೇದವನ್ನು ಓದಿ, ದೇವರ ವಾಕ್ಯವನ್ನು ಓದಿ, ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯ ರಾಗವನ್ನು ಆಡುವುದರ ಮೂಲಕವಾಗಿ ದೇವರನ್ನು ಘನಪಡಿಸಿ ನಮ್ಮ ಹಾಸಿಗೆಗೆ ಹೋದಾಗ ನಾವು ದೇವರಿಗೆ ನಾವು ಒಳ್ಳೆಯ ಒಂದು ಮಹಿಮೆಯನ್ನು ಸಲ್ಲಿಸುವುದಕ್ಕಾಗ್ತದೆ ಪ್ರಿಯರೇ. ಕೆಟ್ಟ ಆಲೋಚನೆಯಿಂದ ನಮ್ಮ ಹಾಸಿಗೆಗೆ ಹೋಗುವುದಾದರೆ ಪ್ರಿಯರೇ ಅನೇಕ ಕೆಟ್ಟ ಕನಸುಗಳು ಬಿದ್ದು ನಾವು ಭಯಭೀತರಾಗಿ ಜೀವಿಸುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ. ಆದುದರಿಂದ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಆದ್ದರಿಂದ ದೈನಂದಿನದ ವಿಶ್ರಾಂತಿ, ನಾವು ವ್ಯಾಯಾಮವನ್ನು ಮಾಡಬೇಕಾಗಿದೆ. ನಾವು ಮಲಗುವಂಥ ಕೊಠಡಿಯಲ್ಲಿ ಉತ್ತಮವಾದಂಥ ಗಾಳಿ ಇರಬೇಕಾಗಿದೆ ಪ್ರಿಯರೇ. ಮತ್ತು ನಾವು ಮಲಗುವ ಮುನ್ನ 2 ಅಥವಾ 3 ಗಂಟೆ ಮೊದಲೇ ಊಟವನ್ನು ನಾವು ಮಾಡಬೇಕಾಗಿದೆ. 4ನೇದಾಗಿ ಭಾವೋದ್ವೇಗಗಳಿಗೆ ನಾವು ಒಳಗಾಗಬಾರ್ದಾಗಿದೆ. ಅಂದರೆ ಟಿ ವಿಯನ್ನು ನೋಡಿ ಭಯಂಕರವಾದಂಥ ಘಟನೆಯನ್ನು ನಾವು ವೀಕ್ಷಣೆ ಮಾಡಬಾರದಾಗಿದೆ. ಮತ್ತು
ಕಾಫಿ ಚಹಾವನ್ನು ಮಲಗುವ ಮೊದಲು ನಾವು ಕುಡಿಯಬಾರದು ಪ್ರಿಯರೇ. ಎಷ್ಟೋ ಜನರಿಗೆ ಒಂದು ಕೆಟ್ಟ ಅಭ್ಯಾಸ, ಮಲಗುವ ಮುನ್ನ ಚೆನ್ನಾಗಿ ಮಾಂಸಾಹಾರವನ್ನು ತಿಂದಿದ್ರೆ ಅವ್ರೇನು ಮಾಡ್ತಾರೆ, ಚಹಾ ಅಥವಾ ಕಾಫಿಯನ್ನು ಕುಡಿದು ನಿದ್ರೆಗೆ ಹೋಗ್ತಾರೆ. ಪ್ರಿಯರೇ, ಚಹಾ ಮತ್ತು ಕಾಫಿಯನ್ನು ಕುಡಿಯುವುದರಿಂದ ಅದು ನಿದ್ರೆಯನ್ನು ತಡೆಯುತ್ತದೆ ಎಂಬುದಾಗಿ ವಿಜ್ಞಾನವು ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. ಅದನ್ನು ಕುಡಿಯಬಾರದು. ಮತ್ತು ಇನ್ನೂ ಎಷ್ಟೋ ಜನ ಮದ್ಯಪಾನವನ್ನು ಮಾಡುವಂಥದ್ದನ್ನು ನೋಡುತ್ತೇವೆ ಪ್ರಿಯರೇ. ಆ ಒಂದು ನಿದ್ರೆಗೆ ಹೋಗುವ ಮುನ್ನ ಮದ್ಯಪಾನವನ್ನು ಮಾಡಿದಾಗ ಅವರಿಗೆ ಏನು ಮಾಡುತ್ತೆ, ಆ ಒಂದು ಮದ್ಯದ ಆ ಒಂದು ಆಲ್ಕೋಹಾಲ್, ಆ ಒಂದು ಕೆಮಿಕಲ್ಸ್ ಇರೋ ತನಕ ಅವರು ನಿದ್ರೆಯಲ್ಲಿ ಇರ್ತಾರೆ. ಮತ್ತೆ ಅವರು ಎಚ್ಚರವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ದೇವರು ಕೊಡುವಂಥ ಆ ಒಂದು ವಿಶ್ರಾಂತಿಯನ್ನು ನೀವು ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಪಡ್ಕೊಂಡಾಗ ನಿಮ್ಮ ಜೀವಿತದಲ್ಲಿ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದೋಣ. 2 ತಿಮೋಥೆಯನ್ನು ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. 2 ತಿಮೋಥೆ 2:22, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವ ಸಂಗಡ ಪ್ರಯಾಸಪಡು. ನೀನು ಯೌವನದ ಇಚ್ಛೆಗಳಿಂದ ದೂರವಾಗಿರಬೇಕಾಗಿದೆ ಪ್ರಿಯರೇ. ಎಷ್ಟೋ ಜನ ಯೌವನಸ್ಥಿಯರು ಮಲಗುವ ಮುನ್ನ ಅನೇಕ ಯೌವನದ ಇಚ್ಛೆಗಳಿಗೆ ಒಳಗಾಗಿ ತಮ್ಮ ಯೌವನ ಪ್ರಾಯವನ್ನು ಕಳೆದುಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ವಿಶ್ರಾಂತಿಗೆ ಹೋಗುವ ಮುನ್ನ ನಮ್ಮ ಮನಸ್ಥಿತಿಗಳು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ನೀತಿ, ಪ್ರೀತಿ, ವಿಶ್ವಾಸ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ನಾವು ಪ್ರಯತ್ನ ಪಡುವುದಾದರೆ ದೇವರ ಪ್ರಸನ್ನತೆ ನಮ್ಮ ಸಂಗಡ ಇರುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮನ್ನು ಬಲಪಡಿಸಲಿ. ನಾವು ಒಳ್ಳೆಯ ವಿಶ್ರಾಂತಿ ಉಳ್ಳವರಾಗಿ ಸಮಾಧಾನವನ್ನು ಪಡೆದುಕೊಂಡವರಾಗಿ ಆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು, ನಮಗೆ ವಿಶ್ರಾಂತಿ ಯಾತಕ್ಕೋಸ್ಕರ ಬೇಕಾಗಿದೆ, ನಮ್ಮ ಮನಸ್ಥಿತಿಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಅನ್ನುವಂಥ ಆಲೋಚನೆಯನ್ನು ನಮಗೆ ವಾಕ್ಯದ ಮೂಲಕವಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ಕೊಟ್ಟು ಸುಕ್ಷೇಮವನ್ನು ಕೊಟ್ಟು ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಜೀವಿಸುವಂಥ ಕೃಪೆಯನ್ನು ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಬೇಕೆಂಬುದಾಗಿ ಪ್ರಭು ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಪ್ರಾರ್ಥನಾ ಬೇಡಿಕೆಗಳು ಇರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ತಾವು ಕರೆಯನ್ನು ಮಾಡಬಹುದು. ಮತ್ತು ನಮ್ಮಲ್ಲಿ ಕೆಲವು ಉಚಿತವಾದಂಥ ಪುಸ್ತಕಗಳನ್ನು ನಾವು ನಿಮಗೆ ಕೊಡುತ್ತೇವೆ. ಈ ಪರದೆಯ ಮೇಲೆ ಬರುವಂಥ ವಿಳಾಸಕ್ಕೆ ನೀವು ಪತ್ರವನ್ನು ಬರೆಯುವುದಾದರೆ ದಾನಿಯೇಲನ ಪ್ರವಾದನೆ ಗ್ರಂಥ ಮತ್ತು ಪ್ರಕಟಣೆಯ ಪ್ರವಾದನೆ ಗ್ರಂಥಗಳ ಬಗ್ಗೆ ಪುಸ್ತಕಗಳನ್ನು ಮತ್ತು ಮಹಾ ಹೋರಾಟ ಆ ಪುಸ್ತಕವನ್ನು ಕೂಡ ನಾವು ನಿಮಗೆ ಕಳಿಸಿಕೊಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆರೋಗ್ಯವಂತರನ್ನಾಗಿಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯವನ್ನು ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.